ಇದು ತೀಕ್ಷ್ಣ ಕಣ್ಣಿನ ನೋಟ. ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಅರವಿಂದ್ ತಿಮ್ಮಾಪುರ ಸಾಹೇಬ್ರವ್ರನ್ನ ಪ್ರತಿನಿಧಿಯಾಗಿ ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಮೇಲೆ ಇದ್ದಾರೆ ಸನ್ಮಾನ್ಯ ತಿಮ್ಮಾಪುರ ಸಾಹೇಬ್ರೆ ಹಾಗೂ ಸರ್ಕಾರದ ಹಿರಿಯ ಶಾಸಕರು, ಬಾಗಲಕೋಟೆಯ ಮತಕ್ಷೇತ್ರದ ಶಾಸಕ ಸನ್ಮಾನ್ಯ ಮೆಡ್ಡಿ ಸಾಹೇಬರು ಕೂಡ ಇದ್ದಾರೆ. ಸನ್ಮಾನ್ಯ ಮೆಡ್ಡಿ ಸಾಹೇಬ್ರೆ, ಸನ್ಮಾನ್ಯ ಜಟಿ ಪುರ ಸಾಹೇಬ್ರೆ, ಮಾಜಿ ಸಚಿವರು ಮತ್ತು ಹಿರಿಯ ನ್ಯಾಯವಾದಿ ಆದಂತಹ ಸನ್ಮಾನ್ಯ ಶ್ರೀ ಎಸ್.ಆರ್. ಸಾಹೇಬ್ರೆ, ಈ ವೇದಿಕೆಯ ಈ ಹೋರಾಟದ ಗೌರವ ಅಧ್ಯಕ್ಷರು ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸರ್ನಾಯಕ್ ಸಾಹೇಬ್ರೆ ಹಾಗೂ ಹೋರಾಟಗಾರರೇ ಮತ್ತು ವೇದಿಕೆ ಮುಂದುಗಡೆ ಇರ್ತಾರೆ ಎಲ್ಲ ಸಂತ್ರಸ್ತ ವರ್ಗಗಳೇ, ಈಗ ಮಾತಾಡಬೇಕಾದಾಗ ಸನ್ಮಾನ್ಯ ಜಟಿ ಪುರ ಸಾಹೇಬರು, ಆಮೇಲೆ ಮೆಟ್ಟಿ ಸಾಹೇಬರು, ಅಜಯ್ ಕುಮಾರ್ ಸರ್, ನಮ್ಮ ಸರ್ನಾಯಕ್ ಸಾಹೇಬರು, ತಿಮ್ಮಾಪುರ ಸಾಹೇಬ್ ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ, ಇದು ಮಾದರಿಯ ಹೋರಾಟ, ಈ ಹೋರಾಟದಲ್ಲಿ ರಾಜಕೀಯ ಅಂಟ್ಕೊಳ್ಳಿಲ್ಲ, ಈ ಹೋರಾಟ ಯಾರನ್ನೂ ನೋವು ಮಾಡಲಿಲ್ಲ, ಈ ಹೋರಾಟ ಅತ್ಯಂತ ಮಾದರಿಯಾದಂತ ಹೋರಾಟ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಇದು ಅತ್ಯಂತ ನಿಜವಾಗ್ಲೂ ಕೂಡ ಇದು ಒಪ್ಪುವಂತ ಮಾತು. ಈ ಹೋರಾಟಗಾರ, ಈ ಸಂತ್ರಸ್ತರು ನಮ್ದು ಯಾರನ್ನು ನೋವು ಮಾಡ್ಬೇಕು, ಯಾರಿಗೆ ಅವಮಾನ ಮಾಡ್ಬೇಕು ಅಂತೇಳಿ ನಮ್ಮ ಹೋರಾಟ ಅಲ್ಲ. ಈ ಹೋರಾಟ ನಮ್ಮ ಸಂತ್ರಸ್ತರ ಹಕ್ಕಿನ ಹೋರಾಟ ಇದೆ, ನಮ್ಮ ತ್ಯಾಗದ ಹೋರಾಟ ಇದೆ. ಯಾಕಂದ್ರೆ ನನಗಿದ್ರು ತಾವು ಬಹಳ ದೊಡ್ಡವರಾಗಿ ವೇದಿಕೆ ಇದ್ದೀರಿ, ಮುಂದೂ ಕೂಡ ದೊಡ್ಡವರಿದ್ದೀರಿ. ನಾವು ಇತ್ತಿತ್ತಲಾಗಿ ಬಹಳ ಒಂದು 15-20 ವರ್ಷ ಇದ್ರ ಅನುಭವ ನಮ್ಗೆ ಇರಬಹುದು. 1963ರಿಂದಲೂ ಕೂಡ ನಾವು ಇದನ್ನು ಕೇಳ್ತಾ ಬಂದಿದ್ದೀವಿ. ಸರ್ಕಾರವನ್ನ, ಯಾವುದೇ ಸರ್ಕಾರವನ್ನು ಕೂಡ ಬಂದಾಗ ನಾವು ಹೋರಾಟ ಮಾಡ್ತಾನೇ ಬಂದಿದ್ದೀವಿ. ಅದು ಯಾವುದೇ ಸರ್ಕಾರ ಬಂದಾಗ ನಮಗೆ ಕೇವಲ ಭರವಸೆ ಆಗ್ತಾ ಇದೆ, ಅದು ಭರವಸೆ ಜಾರಿ ಆಗಬೇಕು ಅಂತಕ್ಕಂಥದ್ದು ಕೂಡ ಈ ಬೇಡಿಕೆಯಾಗಿದೆ. ಹಾಗಾಗಿ ಸನ್ಮಾನ್ಯ ಸಚಿವರು ಏನು ಮಾತಾಡಿದ್ರಲ್ಲ, ಇದು ನನ್ನ ಬೇಡಿಕೆ ಅಲ್ಲ. ಯಾಕಂದ್ರೆ ನಾನು 1 ಗುಂಟೆ ಮುಳುಗಡೆ ಆದಂತ ಸಂತ್ರಸ್ತರು ನಾನಲ್ಲ, ಅದನ್ನ ಸ್ಪಷ್ಟಪಡಿಸ್ತೇನೆ. ನಮ್ದು ಹುಣಗುಂದ ತಾಲೂಕು ಮೂಲಿನ ಮೂರು, ನಮಗೆ ನೀರು ಬರುದಿಲ್ಲ, ಬೋರ್ ಹಾಕಿದ್ರೆ ನೀರು ಬರುದಿಲ್ಲ ಮೂರು. ಆ ಪುಣ್ಯ ಏನಂದ್ರ ನೀವು ಮುಳುಗಡೆ ಸಂತ್ರಸ್ತರು ಬಂದು ನಮ್ಮ ಕಡೆ ಭೂಮಿ ಹಿಡಿಯಾಕತ್ತಿದ್ರೆ ಸ್ವಲ್ಪ ಭೂಮಿಗೆ ಮೌಲ್ಯ ಬದತ್ತ. ಇದು ಬಿಟ್ರೆ ಬೇರೆ ಏನಿಲ್ಲ ನಮ್ದು. ಅಷ್ಟು ನಾವು ಅಂದ್ರ ನಾವು ಹೈದರಾಬಾದ್ ಕರ್ನಾಟಕ ಇರಬೇಕಾಗಿತ್ತು. ಆಗ ನಮ್ಮ ಹನಿ ನೀರಾವರಿ ಬಂತು, ಅದು ಯಶಸ್ವಿ ಆಗಲಿಲ್ಲ. ಅದರೊಂದಿಗೆ ಮತ್ತೆ ನಾನು ವಕೀಲನಾಗಿ ಲ್ಯಾಂಡ್ ಎಕ್ವಿಷನ್ ಕೇಸ್ ಮಾಡಿದ್ರು. ಮತ್ತ ನೀವು ಬಂದು ನನ್ನ ಕೋರ್ಟ್ ನೋಡ್ರಿ, ಬದ್ದು ವಕೀಲರು ಏನು ಲ್ಯಾಂಡ್ ಎಕ್ವಿಷನ್ ಕೇಸ್ ಹೊಡ್ತಾರೆ, ಕಾಕ ಹೋರಾಟಕ್ಕೆ ಬಂದ್ರೆ ಅದನ್ನೊಂದು ಭಾವಿಸ್ಬೇಡ. ಪ್ರಾಮಾಣಿಕವಾಗಿ ಅಫಿಡವಿಟ್ ಕೊಡ್ತೀನ, ಒಂದು ಗುಂಟದ್ದು ಲ್ಯಾಂಡ್ ಎಕ್ವಿಷನ್ ಕೇಸ್ ಅಂತಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ನನಗೆ ಅದು. ಬಟ್ ಒಂದು ನಾನು ಏನ್ ಸಚಿವರು ಮಾತಾಡಿರಲ್ಲ, ನಾನು ನಿನ್ನೆ ಈ ವಿಷಯ ಬಂದಾದ್ಮೇಲೆ ನಾವು ಹಂಗೆ ಕೇಳ್ತಾ ಇದ್ವಿ. ಜನಸಾಮಾನ್ಯರು ನನಗೆ ಫೋನ್ ಮಾಡ್ತಾ ಇದ್ರು, ಭೇಟಿ ಆಗ್ತಾ ಇದ್ರು, ಮಾಧ್ಯಮದವ್ರು ಮಾತಾಡ್ತಾ ಇದ್ರು, ಎಲ್ಲರೂ ಮಾತಾಡ್ತಾ ಇದ್ರು. ಅವ್ರು ಕೇಳ್ತಾ ಇದ್ರು, ಹೌದು ಸರ್ಕಾರ ಎಲ್ಲ ಹೇಳಿತ್ತು, ನಾವು ನಿಮಗೆ 524.2565 ಏನಿದೆ ಅದು ಒಂದೇ ಹಂತದಲ್ಲಿ ಮಾಡ್ತೀವಿ, ಆಮೇಲೆ ನಿಮಗ ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ, ಆಮೇಲೆ ನಿಮಗೆ ಇದು 3 ವರ್ಷದಲ್ಲಿ ಮುಗಿಸ್ತೀವಿ ಅಥವಾ 4 ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಮಾನ್ಯ ಸರ್ಕಾರದವರು ಹೇಳಿದ್ದಾರೆ ಅಂತ ಹೇಳಿ ಸಚಿವರು ಕೂಡ ತಮ್ಮ ಮುಂದೆ ಮಾತಾಡಿದ್ರು. ಆ ವಿಷಯ ಇದನ್ನೇ ಕೂಡ ಚರ್ಚೆ ಆಗಿತ್ತು ಅಂತ ಹೇಳಿ. ಆದ್ರೆ ಒಂದು ಮಾತು ಎಲ್ಲ ಕೇಳ್ತಿದ್ರು ಪಾಪ ಸಂತ್ರಸ್ತರು, ಹೌದು ಭರವಸೆ ಏನು, ನಮ್ ಕಡೆ ಏನಾದ್ರು ಲಿಖಿತ ದಾಖಲೆ ಇದೆಯಾ ಅಥವಾ ಸರ್ಕಾರದ ಏನಾದ್ರು ಪ್ರೊಸೀಡಿಂಗ್ಸ್ ಇದೆಯಾ, ಸರ್ಕಾರದ ಏನಾದ್ರು ನಡವಳಿಕೆ ಇದೆಯಾ ನಿಮ್ಗೆ ಅಂತ ಹೇಳಿ ಕೇಳ್ತಾ ಇದ್ರು. ಅವ್ರು ಕೇಳಿದಿಲ್ರಿ. ಅದಕ್ಕೆ ದಯಮಾಡಿ ನಾನು ಏನ್ ಹೇಳ್ತೀನಿ, ಸರ್ಕಾರ ಮಾನ್ಯ ಸಚಿವರು ವಿನಂತಿ ಮಾಡಿದ್ರಿ ನಿಜವಾಗ್ಲು. ಯಾಕಂದ್ರೆ 2001ರಲ್ಲಿ ಹೋರಾಟ ಆಯ್ತು, ಅದಕ್ಕಿಂತ ಪೂರ್ವದಲ್ಲಿ ಹೋರಾಟ ಆಯ್ತು, ಮತ್ತೆ ಈಗ ಹೋರಾಟ ಆಗ್ತಾ ಇತ್ತು. ಈ ಹೋರಾಟ ನಾವು ತಾರ್ಕಿಕ ಅಂತ್ಯ ಕಾಣಬೇಕು ಅಂತೇಳಿ ಈ ಹೋರಾಟವನ್ನು ಪ್ರಾರಂಭಿಸಿದ್ವಿ. ಏನ್ರೈತೆ ಸಾಹೇಬ್, ಸರ್ನಾಯಕ್ ಸಾಹೇಬ್, ತಾರ್ಕಿಕ ಅಂತ್ಯ ಅಂತ. ತಾರ್ಕಿಕ ಅಂತ್ಯ ಅಂದ್ರೆ ಮತ್ತೊಂದು ಬಾರಿ ಇಂಥ ವೇದಿಕೆಯನ್ನು ಸೃಷ್ಟಿ ಮಾಡಬಾರ್ದು ಅಂತೇಳಿ, ಹೌದಲ್ರಿ? ಮತ್ತೊಂದು ಬಾರಿ ಇಂಥ ವೇದಿಕೆಯನ್ನು ಸೃಷ್ಟಿ ಮಾಡಬಾರ್ದು ಅಂತೇಳಿ. ಹಾಗಾಗಿ ನಾನು ಯಾಕೆ ಭರವಸೆ ಕಳ್ಕೊಳ್ತಾ ಇದ್ದೀವಿ ಅಂತೇಳಿ ಹೇಳ್ತಿಕ್ಕೆ, ನಮ್ಮ ಕುಡ್ಚಿ ಯೋಜನೆ ನೋಡಿದ್ರಲ್ಲ, ನಮ್ಮ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಈ ವೇದಿಕೆಯಲ್ಲಿ ಹೆಚ್ಚು ಧ್ವನಿ ಪ್ರಜ್ವಲಿಸಿದ್ ಯಾವ್ದು ಗೊತ್ತಾ? ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಟ್ಬಿಡಿ ನಮಗೆ ಅಂತೇಳಿ, ಹೌದಲ್ರಿ? ಯಾಕ ಅಂತ ಹೇಳಿದ್ರೆ ಈ ಅನ್ಯಾಯ ಸುಮಾರು ಇವತ್ತಿಂದ ಅಲ್ಲ, ಯಾವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಯಾವತ್ತು ಕರ್ನಾಟಕ ರಾಜ್ಯ ಉದ್ಭವ ಆಯಿತು, ಅವತ್ತಿಂದ ಹಿಡಿದು ಇಲ್ಲಿಯವರೆಗೂ ಕೂಡ
ನಮ್ಮ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ ನೀರಾವರಿ ಯೋಜನೆ ಇರಬಹುದು, ಕೈಗಾರಿಕಾ ಯೋಜನೆಗಳಿರಬಹುದು, ಯಾವುದೇ ಸರ್ಕಾರದ ಮೂಲಭೂತ ಸೌಲಭ್ಯಗಳ ಯೋಜನೆಗಳಿರಬಹುದು, ಯಾವೂ ಕೂಡ ಆ ಭಾಗಕ್ಕೆ ಹೋಲಿಕೆ ಮಾಡಿ ನೋಡಲಾಗ ಈ ಭಾಗಕ್ಕೆ ಹೋಲಿಕೆ ಮಾಡಿ ನೋಡಲಾಗಿ 50 ವರ್ಷಗಳ ಕಾಲ ಅಂತರದಲ್ಲಿ ನಾವಿದ್ದೇವೆ. ಅಂತರ ಯಾವಾಗ ಸರಿ ಆಗೋದು ಅಂತ ಹೇಳಿ ನಮ್ದು ಕೂಡ ಒಂದ್ ಕಡೆ ಆತಂಕ ಕಾಡ್ತಾ ಇದೆ. ಸನ್ಮಾನ್ಯ ಸಚಿವರು, ಯಾಕಂದ್ರೆ ನಾನು ನಿನ್ನೆ ನಮ್ಮ ಎಲ್ಲ ನ್ಯಾಯವಾದಿಗಳು ನಾನು ಕೇಳ್ತಾ ಇದ್ರು, ವಕೀಲ್ರೆ ನಿನ್ನೆ ಏನಾಯ್ತು ಅಂತ ಹೇಳಿ. ಹೌದು ಆಯ್ತಾ, ಅದು ಅಂತಿಮ ಆಗ್ಬೇಕಲ್ಲ, ತಾರ್ಕಿಕ ಆಗ್ಬೇಕಲ್ಲ ಅಂತೇಳಿ. ಹಾಗಾಗಿ ಈ ವ್ಯತ್ಯಾಸ ಏನಿದೆ, ನಮ್ಮ ಅಭಿವೃದ್ಧಿ ವ್ಯತ್ಯಾಸ. ಉದಾಹರಣೆಗೆ ಕುರ್ಚಿ ರೈಲ್ವೆ ಯೋಜನೆ ನೋಡಿದ್ರೆ ತಾವೆಲ್ಲ, ಇನ್ನೂ ಅದು ಲೋಕಾಪುರ ದಾಟ್ ಹೊಂಟತಿ. ಈಗ ಅದು ಯಾವತ್ತಿನ ಯೋಜನೆ? ಅದು 1947ಕ್ಕಿಂತ ಪೂರ್ವದಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ಮಾಡಿದಂತ ಯೋಜನೆ ಅದಾಗಿತ್ತು ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೇನೆ. ಹಾಗಾಗಿ ಇತ್ತಿತ್ತಲಾಗಿ ಆ ಯೋಜನೆಗೆ ಒಂದು ಅಂತ್ಯ ಬಂದಿದೆ. ಆಮೇಲೆ ಸಣ್ಣ ಉದಾಹರಣೆ, ಮತ್ತೆ ದೊಡ್ಡದಲ್ಲ, ಇದು 100 ಕೋಟಿ 200 300 ಕೋಟಿ ಉದಾಹರಣೆ ಹೇಳ್ತೀನಿ. 2014ರಲ್ಲಿ ಬಾಗಲಕೋಟೆ ಒಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸರ್ಕಾರ ಘೋಷಣೆ ಮಾಡಿದ್ರು. ಅದು ಕೇವಲ 400 ಕೋಟಿ ಕೂಡ ಸರ್ಕಾರ ಕೊಟ್ಟಿಲ್ಲ ಇನ್ನೂರಿಗೂ ಕೂಡ. ಹಾಗೆ ಈ ತಾರತಮ್ಯ, ಈ ಉತ್ತರ ಕರ್ನಾಟಕ ಭಾಗದ ಆಗ್ತಕ್ಕಂಥ ಅನ್ಯಾಯ. ಕರ್ನಾಟಕದಲ್ಲಿ ದೊಡ್ಡ ನೀರಾವರಿ ಯೋಜನೆ ಅಂದ್ರೆ ಬರೀ ಕೇವಲ ಕಾವೇರಿ ಅಲ್ಲ, ದೊಡ್ಡ ನೀರಾವರಿ ಯೋಜನೆ ಅಂದ್ರೆ ಬರೀ ಎತ್ತಿನಹೊಳೆ ಅಲ್ಲ, ಅದು ಕಾವೇರಿ ನಮ್ಮ ಕೃಷ್ಣಾ ಮೇಲ್ದಂಡೆ ಕೂಡ ಅಂತಕ್ಕಂಥದ್ದು ಸರ್ಕಾರದ ಗಮನದಲ್ಲಿ ಇರಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ವಿನಂತಿ ಆಗಿದೆ ಅಷ್ಟೇ. ಹಾಗಾಗಿ ಈ ವೇದಿಕೆಯಲ್ಲಿ ಸನ್ಮಾನ್ಯ ಸಚಿವರನ್ನ ನಾವು ಬಹಳ ಪ್ರಾಮಾಣಿಕವಾಗಿ ಕೈ ಮುಗಿದು ವಿನಂತಿ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅನ್ಯಾಯವನ್ನ ಸಹಿಸ್ಕೋಬೇಕಾಗಿದೆ. ಅನ್ಯಾಯ ನಾವು ನೋಡ್ರಿ, 2 ಮಕ್ಕಳು ಇದ್ದಾಗ ಒಬ್ಬ ಮಗನಿಗೆ ಮತ್ತೊಂದು ಮಗನಿಗೆ ಒಂದು ಮಾಡಿದಾಗ ಮತ್ತೊಂದು ಮಗ ಅನ್ಯಾಯಕ್ಕಾಗಂತ ಮಗ ನನ್ನ ಮನಿ ಬ್ಯಾರೆ ಕೊಟ್ಬಿಡೋ, ಪಾಲ್ ಕೊಟ್ಬಿಡೋಯಪ್ಪ ಅಂತ ಕೈ ಮುಗಿದು ಕೇಳ್ತಾನಲ್ಲ, ಹಾಗ ನಾವು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ದಯಮಾಡಿ ಅದು ಆಗ್ಬಾರ್ದು. ಇದು ನಮ್ಮ ತಾಳ್ಮೆ ಏನಾಗಿದೆ ಅಂತ ಹೇಳಿ ಸಾಹೇಬ್ರೆ ತಾವು ಹೇಳಿದ್ರಿ, ಬಾ ಯಾರಿಗೂ ನೋವು ಮಾಡಲಿಲ್ಲ ಅಂತ ಹೇಳಿದ್ರಿ, ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ. ಒಂದು ಸರ್ಕಾರದ್ದು ಒಂದು ಪೀಸ್ ಏನೂ ಕೂಡ ಸರ್ಕಾರ ಕುಕ್ಷಣ ಆಗ್ಲಿಲ್ಲ. ಎಷ್ಟು ಶಾಂತ ರೀತಿಯಿಂದ ಹೋರಾಟ ಆಯ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಮಾದರಿಯಾದಂತ ಹೋರಾಟ ಬೇಕೇ ಇದು. ಈ ತಾಳ್ಮೆ ದೌರ್ಬಲ್ಯ ಆಗ್ತಾ ಇದೆಯಾ ಅಂತ ಹೇಳಿ ಒಂದ್ ಕಡೆ ನಾನು ಭಾವಿಸ್ತಾ ಇದ್ದೆ. ಈ ತಾಳ್ಮೆ ದೌರ್ಬಲ್ಯನ ಅಥವಾ ನಮ್ಮ ಮುಗ್ಧತೆ, ನಮ್ಮ ಹೇಳಿತನನ? ಹೌದಲ್ಲ ಇದು? ದಯಮಾಡಿ ಸರ್ಕಾರಕ್ಕೆ ತಾವು ಮನವರಿಕೆ ಮಾಡಬೇಕು. ನಾವು ಹೇಳಿಗಳಲ್ಲ, ಯಾಕಂದ್ರೆ ನಾವು ಚೆನ್ನಮ್ಮನ ನಾಡಿನವರು, ರಾಯಣ್ಣನ ನಾಡಿನವರು, ಸಿಂಧೂರು ಲಕ್ಷ್ಮಣನ ನಾಡಿನವರು, ನಮಗೆ ಸೌರಿದ್ದೆಲ್ಲರೂ ಗೊತ್ತಿದೆ. ಆದರೆ ಇದು ನಮ್ಮ ಆಸ್ತಿ, ಇದು ನಮ್ಮ ಸರ್ಕಾರ, ಇದಕ್ಕೆ ಧಕ್ಕೆ ಆದ್ರೆ ನಮಗೆ ಧಕ್ಕೆ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಶಾಂತ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಸರ್ಕಾರ ಕೇವಲ ಸಚಿವರು ಕಳಿಸಿಕೊಟ್ಟು ಭರವಸೆ ಕೊಡೋದಲ್ಲ, ಇದಕ್ಕೆ ಲಿಖಿತವಾದಂತ ಸರ್ಕಾರದ ಪ್ರೊಸೀಡಿಂಗ್ಸ್ ಆಗ್ಬೇಕು ಅಂತ ಹೇಳಿ ಇದು ಹೋರಾಟಗಾರ ಬೇಡಿಕೆ, ನಂದಲ್ಲ. ಇದು ನನ್ನ ಬೇಡಿಕೆ ಅಲ್ಲ, ಇದು ಹೋರಾಟಗಾರ ಬೇಡಿಕೆ. ಪ್ಲೀಸ್ ಸರ್, ದಯಮಾಡಿ ನಾವು ವಿನಂತಿ ಮಾಡ್ತೇನೆ. ಈ ಏನಿದೆ, ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಇನ್ನೊಂದು ನ್ಯಾಯ ಸಿಗಬೇಕು ಅನ್ನೋದೇ ನಮಗೆ ಬೇಡಿಕೆ ಆಗಿದೆ. ದಯಮಾಡಿ ಹಾಗಾಗಿ ಬರುವ ದಿನಮಾನಗಳಲ್ಲಿ ತಾವೇನು 3 ವರ್ಷದಲ್ಲಿ ಈ ಅವಧಿಯನ್ನ ಮುಗಿಸ್ತೀನಿ ಅಂತ ಹೇಳಿ ವಿನಂತಿ ಮಾಡಿದ್ರಿ. ಯಾಕಂದ್ರೆ ಹೇಳಿದ್ರೆ ಈ ನಿಜವಾಗ್ಲೂ ಈ ಸರ್ಕಾರಕ್ಕೆ ನಾನು ಒಂದ್ ಕಡೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸರ್ಕಾರ ಈ ಹೋರಾಟ 15 ದಿವಸ ಆದ ತಕ್ಷಣ ಕರೆದು ಅಂತಿಮ ಪರಿಹಾರವನ್ನು ಮಾಡೋಣ ಅಂತಕ್ಕಂಥ ತೀರ್ಮಾನ ಏನು ಸರ್ಕಾರ ಮಾಡಿದ್ರು, ಅದು ಅತ್ಯಂತ ಜವಾಬ್ದಾರಿತವಾದ ತೀರ್ಮಾನ ಅಂತ ಹೇಳಿ ನಾವು ಒಂದ್ ಕಡೆ ಸನ್ಮಾನ್ಯ ಸಚಿವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಧನ್ಯವಾದ ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದರೊಂದಿಗೆ ಈ ಎಲ್ಲ ಬೇಡಿಕೆಯನ್ನು ಕೂಡ ಸರ್ಕಾರ ಗಟ್ಟಿಯಾಗಿ ಕೇವಲ 3 ವರ್ಷ ಅಂತ ಹೇಳಿ 4 ವರ್ಷದಲ್ಲಿ ಈ ಬರ್ತಕ್ಕಂಥ ಏನ್ ಬಜೆಟ್ ಅಧಿವೇಶನದಲ್ಲಿ ಇದಕ್ಕೊಂದು ಹಣವನ್ನ ಮೀಸಲಿಡಬೇಕು ಅಂತ ಹೇಳಿ ಸರ್ಕಾರ ಒತ್ತಾಯಿಸಿ ಈ ವೇದಿಕೆಯ ಮೇಲೆ ಈ ವೇದಿಕೆ ನೇತೃತ್ವ ವಹಿಸಿದಂತವ್ರು ಅದೃಶ್ಯಪ್ಪ ದೇಸಾಯಿ ಅವರು, ಸರ್ನಾಯಕ್ ಅವರು ಏನ್ ತೀರ್ಮಾನ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ತಾವು ಪ್ರಕಟಿಸಿದ ಮೇಲೆ ನಿಮ್ಮೆಲ್ಲ ತೀರ್ಮಾನಕ್ಕೂ ಕೂಡ ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಇದು ತೀಕ್ಷ್ಣ ಕಣ್ಣಿನ ನೋಟ.